ಅಲ್ಲ ಅದಕ್ಕೆ ಎಷ್ಟು ಚೆನ್ನಾಗಿ ಊಟ ಸಿಕ್ಕಿದೆ ಅನ್ನೋದಕ್ಕೆ ಅದ್ರ ಸೈಜೇ ಗೊತ್ತಾಗ್ತಾ ಇದೆ. ಸೈಜೇ ಅದೇ ಇಲ್ಲೆಲ್ಲ. ಇದಕ್ಕೆ ಪಂಚಗವ್ಯ ಅಂದರೆ ನಾವು ಹಾಲು, ಮೊಸರು, ಬೆಣ್ಣೆ, ತುಪ್ಪ, ಸಗಣಿ, ಗಂಜಲ, ಯಾವುದಾದ್ರೂ ಹಣ್ಣು, ಫ್ರೂಟ್, ಬಾಳೆಹಣ್ಣು. ಇದು ಆ್ಯಪಿಲ್, ಅಲ್ಲಿದೆ ಆ್ಯಪಿಲ್ ಬಿಟ್ಟಿತ್ತು ಲಾಸ್ಟ್ ಟೈಮು, ಬರಲ್ಲ ಅಂತಿದ್ವಿ, ಬಂತು. ಊಟಿಯಿಂದ ತಂದಿದ್ದು ಪ್ಲಮ್ಸ್, ಪೀಚಸ್ ಇದೆ, ಪೀಚಸ್ಸು ಬಿಟ್ಟಿದೆ. ಇದು ಲೀಚಿ, ಇದು ಸೀಡಿಂದೇನೆ. ಮತ್ತು ಇದು ಚಕೋತ ಅಂತದಲ್ಲ, ಆ ಚಕೋತ ಗಿಡ ಅದು. ಇದು ಯಾವುದೇ ಹೂಗಳು ಸಿಕ್ಕಿದ್ರು ಎಲ್ಲ ತಂದು ಅದನ್ನ ಸೇಫ್ ಆಗಿ ಇಟ್ಟಿರ್ತೀರ, ಇಲ್ಲ ನೋಡ್ಬೋದು. ಸೀಡ್ ಪರ್ಪಸ್ಗೂ ಆಗುತ್ತೆ, ಡೆಕೋರೇಷನ್ನು ಸೀಡ್. ಅದು ನನಗೆ ಒಂಥರ ಇದ್ರ ಹಿಂದನ್ನ ಇವು ಡೆಕೋರೇಷನ್ ಮಾಡಬೇಕಿಲ್ಲ ಅಂತಲ್ಲ, ಇದನ್ನು ಬೆಳೆಯುವಾಗ ನಾವೆಷ್ಟು ಎಫರ್ಟ್ ಹಾಕಿರ್ತೀವಿ. ಇದು ಹಾಗೆ ಎಲ್ಲಾದರೂ ಈ ಕಾರ್ನರ್ ಮನೇಲಿ ಡೆಕೋರೇಟ್ ಮಾಡಿದ್ರು, ನಾನು ಅವ್ರಿಗೆ ಫೋನ್ ಮಾಡಿ ಹೇಳಿದೆ, ನಿಮ್ಮ ಮನೆಯಲ್ಲಿ ಫಂಕ್ಷನ್ ಮುಗಿದ್ಮೇಲೆ ನಾನು ಕಲೆಕ್ಟ್ ಮಾಡ್ಕೊಂಡು ತೋಟಕ್ಕೋ ಎಲ್ಲಾದರೂ ಹಾಕ್ತೀನಿ, ಹೇಳ್ಬಿಡಿ ಅಂತ. ಅವರು ಫಂಕ್ಷನ್ ಮುಗೀತು, ಕಲೆಕ್ಟ್ ಮಾಡ್ಕೊಳ್ಳಿ ಅಂದರು. ಅವ್ರ ಮನೆಯಿಂದನೇ ತಗೊಂಡು ಬಂದಿದ್ದೆ. ಅದೊಂದು ಗಾದೆನೇ ಇದೆಯಲ್ಲ, ಇದು ಮಡಿಕೆ ಮಾಡೋದಕ್ಕೆ ಕುಂಬಾರನಿಗೆ ವರ್ಷ, ದೊಣ್ಣೆಗೆ ನಿಮಿಷ ಅಂತ. ಹಾಗೆ ಇದನ್ನ ಬೆಳೆದವ್ರಿಗೆ ಗೊತ್ತಿರುತ್ತೆ ಅದೆಷ್ಟು ಅಂತ. ಬಟ್ ನಾವು ಒಂದಿನಕ್ಕೆ ಮಾತ್ರ ತರ್ತೀವಿ, ಅದನ್ನ ಉಪಯೋಗಿಸ್ತೀವಿ, ಮತ್ತೆ ಅದನ್ನ ಕಸಕ್ಕೆ ಹಾಕ್ಬಿಡ್ತೀವಿ. ಆಮೇಲೆ ಮತ್ತೆ ಡೆಕೋರೇಷನ್ ಬೇಕೇ ಬೇಕು, ಬೆಳಿತೀವಿ, ಕೊಡ್ತೀವಿ. ಬಟ್ ಅದರದ ಪ್ರಾಡಕ್ಟ್, ಬೈ ಪ್ರಾಡಕ್ಟ್ ಮಾಡಿದಾಗ ಇಲ್ಲ ಇದನ್ನೇ ನೀವು ಚೆಂಡು ಹೂವನ್ನ ಸ್ವಲ್ಪ ಸಗಣಿ ಜೊತೆನೋ ಇಲ್ಲ ಬೇರೆ ಯಾವುದಾದ್ರೂ ಮನೇಲಿ ಹಿಟ್ಗಳ ಜೊತೆನೆ ಪೌಡ್ರ್ ಮಾಡಿ ಹಾಕ್ಬಿಟ್ಟು ಹೂವು ಎಲೆ ಈ ಥರದನ್ನು ಸಂಜೆ ಹೊತ್ತು ಧೂಪ ಹಚ್ಬಿಟ್ರೆ ಮಸ್ಕಿಟೋ ರೆಪೆಲೆಂಟ್ ಆಯಿತು. ಇಲ್ಲ ಒಳ್ಳೆ ಸುಗಂಧ ರಾಜ ಸಿಕ್ತಾ, ಅದನ್ನು ಯಾವುದಾದ್ರೂ ಗೋಧಿ ಹಿಟ್ಟು ಯಾವುದಾದ್ರೂ ಹಿಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಮಾಡಿ ಅದನ್ನು ಪೌಡ್ರ್ ಹಾಕಿದ್ರೆ ಸಂಜೆ ಹೊತ್ತು ಮನೆಯೆಲ್ಲ ಗಮ್ಮಂತ ಇರುತ್ತೆ. ಏನು ಪರ್ಫ್ಯೂಮ್ ಹಾಕಿದ್ದೀರಾ ಅಂತ ಕೇಳ್ತಾರೆ. ಇದು ತುಂಬ ಚೆನ್ನಾಗಾಗುತ್ತೆ. ಯಾವುದು ಸರ್ವ ಸಾಂಬಾರ್ದು ಸಂಜೆ ಹೊತ್ತು ಒಂದು ಎಲೆ, ಆಮೇಲೆ ಅದೇನೋ ವಿಶ್ ಮಾಡಿದ್ರೆ ತುಂಬ ಸಕ್ಸಸ್ ಆಗುತ್ತೆ, ಅದು ಇದು ಎಲ್ಲ ಇದೆಯಲ್ಲ, ಅದು ಕೂಡ. ಇದನ್ನು ಒಂದೇ ಒಂದು ಎಲೆ ಹಚ್ಚಿದ್ರೆ ಸಾಕು, ಮನೆಯೆಲ್ಲ ಗಮ್ಮಂತ ಇರುತ್ತೆ. ಆಮೇಲೆ ಮಸ್ಕಿಟೋಸು ಇಷ್ಟೆಲ್ಲ ಕಾರ್ಡ್ ಮಾಡ್ಕೊಂಡಿದ್ದಾರಲ್ಲ ಅಂತಂದ್ರೆ ನೀವು ನೋಡಿದ್ರಲ್ಲ, ಒಂದು ಮಸ್ಕಿಟೋ ಅದು ಸಂಜೆ ಟೈಮೇ ಇರಲಿಲ್ಲ, ಸಂಜೆ ಟೈಮು ಇರಲ್ಲ. ಅಂದರೆ ಸಂಜೆ ಇದು ಅಗ್ನಿಹೋತ್ರ ಮಾಡ್ಕೊಳ್ತೀನಿ. ಅಗ್ನಿಹೋತ್ರ ಅಂದರೆ ನಂದೇ ಸಗಣಿ ಬೆರಣಿ ಎಲ್ಲ ಮಾಡಿ ಇಟ್ಕೊಂಡಿದ್ದೀನಿ, ಅದಕ್ಕೆ ಇದನ್ನೆಲ್ಲ ಹಾಕಿ ಕಲಸಿರ್ತೀನಿ. ಸಗಣಿ ಈ ಟೈಮಲ್ಲಿ ಬೆರಣಿ ಮಾಡ್ಕೊಳ್ತೀನಿ, ಎಲ್ಲ ಹಾಕ್ಬಿಟ್ಟು ಇಲ್ಲೇ ಫ್ಲ್ಯಾಟ್ ಮಾಡಿಬಿಟ್ಟು ಕೇಕ್ ಥರ ಕಟ್ ಮಾಡಿ ಇಟ್ಕೊಂಡಿರ್ತೀನಿ, ಡ್ರೈ ಮಾಡಿ. ಅದನ್ನು ಒಂದನ್ನು ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಎಲ್ಲ ಹಾಕಿ ಈ ಥರ ಹೂಗಳು ಡ್ರೈ, ತುಳಸಿ ಈಗೆಲ್ಲ ಕಟ್ ಮಾಡ್ತೀವಲ್ಲ, ಹೂವೆಲ್ಲ ಡೈಲಿ ದೇವ್ರ ಮನೆಗೆ ಇಡ್ತೀವಿ. ಅದು ದೇವ್ರಿಗೆ ಇಡುವಾಗ ಒಂದು ಭಕ್ತಿ, ಎಸಿವಾಗ ತಿಪ್ಪೆ. ಅದನ್ನು ಮತ್ತೆ ಧೂಪದ ರೀತಿಲಿ ಕೊಟ್ಟರೆ ದೇವ್ರಿಗೆ ಬೇಗ ತಲುಪುತ್ತೆ. ಇಲ್ಲಿಗಿಂತ ನಾವು ಹೂವು ಇಟ್ಬಿಟ್ಟು ಸಾಯಿಸ್ಬಿಟ್ಟು ಇಟ್ಟಿದ್ದೀವಿ, ಗಾಡಿಗೆ ಹಾಕೋ ಬದಲು ಅದನ್ನು ಧೂಪ ಮಾಡಿದಾಗ ಆ ಧೂಪದ ಇದು ನಮಗೂ ಒಳ್ಳೆಯದೇನೆ, ಅದ್ರ ಜೊತೆಗೆ ದೇವ್ರಿಗೂ ತಲುಪಿಬಿಡುತ್ತೆ ಬೇಗ. ಹಿಪ್ನೇರ್ಲೆ ನಿಮಗೆ ಬೇಗ ಗೊತ್ತಾಗುತ್ತೆ. ಇದು ಹಿಪ್ನೇರ್ಲೆಲೆ ಇದು ಫ್ರೂಟ್ ಬರೋ ಅಂಥದ್ದು ಒಂದು ವೆರೈಟಿ. ಕೊಯಮತ್ತೂರು ಮಲ್ಬರಿ ಫ್ರೂಟ್ಸ್ ಎಲ್ಲ ಬರುತ್ತಲ್ಲ, ಆ ವೆರೈಟಿ ಇದ್ದಿದ್ದು ಉದ್ದ ಬರುತ್ತೆ. ಇನ್ನು ಇದನ್ನು ಎಡಿಬಲ್ಲ, ಜ್ಯೂಸ್ ಎಲ್ಲ ಮಾಡ್ಬೋದು, ಜಾಮ್ ಮಾಡ್ಬೋದು, ಮತ್ತು ಜ್ಯೂಸಿಗೆ ತುಂಬ ಚೆನ್ನಾಗಾಗುತ್ತೆ, ಹಾಗೇನೂ ತಿನ್ಬೋದು. ಇದು ಒಂದು ಸೀತಾಫಲ ಅಂತ ನಮ್ಮ ಊಟಿದ್ದು, ಒಳ್ಳೆ ಇಲ್ಲಿ ಸೀತಾಫಲ ಥರ ಇರಲ್ಲ, ಬೇರೆ ಇರುತ್ತೆ. ಇದನ್ನು ಸೀಡಲ್ಲೇನೆ ಅಪ್ಪ ಒಂದು ಉಳಿಸು ಇದನ್ನು ಅಂತ ಹೇಳಿದ್ರು ಅಂತ ಇದನ್ನು ಹಾಕಿದ್ದೀನಿ. ಮರನೇ ಆಗೋಗಿದೆ, ಅದು ಮರನೇ ಆಗಿದೆ, ತುಂಬ ಚೆನ್ನಾಗಿ ಬರುತ್ತೆ. ಇದು ಗಿಣಿ ಮಾವು, ಸಾಕಷ್ಟು ಕಾಯಿ ಕೊಡುತ್ತೆ. ಹೂವಾಗಿದೆ ಈ ಸಲ, ಹೂವಾಗಿದೆ, ತುಂಬ ಚೆನ್ನಾಗಿ ಹೂವಾಗಿದೆ. ಇನ್ನೊಂದು ಅಲ್ಲಿರೋದು ಚಿಕ್ಕದು ಮಿಡಿ ಅಂತ, ಹಾಗೆ ಸಣ್ಣದು ಬರುತ್ತಲ್ಲ, ಹಳೆ ಕಾಲದಲ್ಲೆಲ್ಲ ಬರ್ತಾಯಿತ್ತು ಒಂದು, ಹಾಗೆ ತಿಂತಾರೆ, ತುಂಬ ಸ್ವೀಟ್ ಇರುತ್ತೆ, ನಾರು ಇರುತ್ತೆ, ಸಾರಿಗೆಲ್ಲ ಬಳಸ್ತಾರೆ. ಸಿಪ್ಪೆ ತೆಗೆದ್ರೆ ಬರೀ ನಾರೇ ಇರುತ್ತೆ. ಇದು ಈ ಮರಕ್ಕೆನೇ ಸೀಮೆ ಬದನೆ ಗಿಡ ಹಾಕಿದರೆ ಅದೇ ಹಬ್ಕೊಳ್ಳುತ್ತೆ. ಸೀಸನ್ ಆದಮೇಲೆ ಮತ್ತೆ ಕಾಯಿ ಬಿಡುತ್ತೆ, ಒಣಗುತ್ತೆ, ನೆಕ್ಸ್ಟ್ ಸೀಸನ್ ಬಂದಾಗ ಮತ್ತೆ ಬರುತ್ತೆ. ಅದು ಅದಕ್ಕೆ ಎಕ್ಸ್ಟ್ರಾ ಅಂತ ಏನು ತಲೆ ಕೆಡಿಸ್ಕೊಳ್ಳೋಂಗೇನಿಲ್ಲ. ಇದು ಅದ್ರ ಜೊತೆಗೇನೆ ಟೊಮೆಟೊ, ಇದು ನಲ್ಲಿ ಗಿಡ, ಇದು ವಾಟರ್ ಆ್ಯಪಲ್. ಇದು ಒಳ್ಳೆ ಈಚು ಹಣ್ಣು ಆಗ್ತಾ ಇದೆ, ಈ ಕಡೆ ತುಂಬ ಹಣ್ಣು ಬಿಡುತ್ತೆ. ಆಮೇಲೆ ಎಲ್ಲ ಸೀಸನಲ್ಲಿ ಇರುತ್ತೆ ಅದು, ಯಾವಾಗ ಇಲ್ಲಿಗೆ ಬಂದರೂ ನನಗೆ ಹಣ್ಣು ಸಿಗ್ತಾನೆ ಇರುತ್ತೆ ಡೈಲಿ. ಇಲ್ಲೆಲ್ಲ ಹಣ್ಣಿದೆ, ಇಲ್ಲಿ ಹಣ್ಣಾಗಿರುತ್ತೆ, ಬೀಳ್ತಾ ಇರುತ್ತೆ.
ಇದು ಲೀಚಿನೇ, ಇದನ್ನು ಸೀಡಿಂದನೇ. ಹೈಬ್ರಿಡ್ ಆಗಬೇಕು ಬರಲ್ಲ ಅಂತಾರೆ, ಬಂದಿದೆ. ಇದು ನೆಲ್ಲಿ, ನನಗಾಗೋಷ್ಟು ಕೊಡುತ್ತೆ. ನೆಲ್ಲಿ ಮರ, ನೆಲ್ಲಿಕಾಯಿ. ಇದು ಪೀಚಸ್ ಅಂತ ಊಟಿಲೆಲ್ಲ ತುಂಬ ಬಿಡುತ್ತೆ. ಅದು ಬರೋದೇ ಇಲ್ಲ ಅಂದ್ಕೊಳ್ಳಿ, ಸಾಕಷ್ಟು ತುಂಬ ಸ್ವೀಟಾಗಿರುತ್ತೆ, ಚೆನ್ನಾಗಿರುತ್ತೆ ತಿನ್ಲಿಕ್ಕೂ. ಇದು ಮೆಹಂದಿ. ಮುಂಚೆ ಆಲ್ಮೋಸ್ಟ್ ಸ್ವಲ್ಪ ಹಳ್ಳಿ ಕಡೆ ಎಲ್ಲರ ಮನೇಲೂ ಇರ್ತಿತ್ತು, ಇವಾಗ ಕಣ್ಣಿ ಕಾಣ್ದಂಗೆ ಆಗಿದೆ. ಎಲ್ಲರ ಮನೇಲೂ ಇಟ್ಲಿರ್ತಾ ಇತ್ತು. ನಂಗೆ ಚಿಕ್ಕದ್ರಲ್ಲೆಲ್ಲ ಹಳ್ಳಿಗೆ ಹೋದ್ರೆ ಮೊದಲಾಗಿ ಅಯ್ಯೋ ಅವ್ರಿಗೆ ಒಂದು ಮಲ್ಲಿಗೆ ಗಿಡ ಇದೆ, ಒಂದು ಕರಿಬೇವು ಇದೆ, ದಾಸವಾಳ ಇದೆ ಅಂತ ಇಲ್ಲಿ ನೋಡೋಕ್ಕೆ ಖುಷಿ ಆಗೋದು. ಈಗ ಮನೆ ಮುಂದೆನೂ ಇಲ್ಲ ಹಿಂದೆನೂ ಇಲ್ಲ, ತುಂಬ ಬೇಜಾರಾಗುತ್ತೆ. ಅದೂ ಇಲ್ಲ. ಮತ್ತು ಹರಳಿಕಟ್ಟೆ, ಹೌದು, ಅದ್ರ ಸುತ್ತ ಗಿಡಗಳು, ಅದು ಅಷ್ಟೇನೆ ನವಗ್ರಹ ಮರಗಳು ಅಂತ. ಹರಳಿಕಟ್ಟೆ ಇತ್ಲು ಎರಡೂ ಹೋಗ್ಬಿಟ್ಟಿದೆ ಈಗ. ಇದು ವಿಳ್ಯದೆಲೆ, ಇದೇ ವಿಳ್ಯದೆಲೆ ಗಿಡನ ಎಲ್ಲ ಆ ಕಡೆ ಕೊಟ್ಕೊಂಡು ಬಂದಿದ್ದೆ. ಮತ್ತೆ ನಂದಿರಲಿಲ್ಲ, ಮತ್ತೆ ನನ್ನ ಫ್ರೆಂಡ್ ಕೊಟ್ಟರು, ತಂದಿಲ್ಲ, ಹಾಕಿದೆ. ಆಮೇಲೆ ಬಾಳೆನೂ ಅಷ್ಟೇನೆ. ಈಗ ಬಾಳೆ ಹಾಕ್ಕೊಂಡಿರ್ತೀವಿ ಒಂದೋ ಎರಡೋ, ಅದೇನಾಗುತ್ತೆ ಒಂದೇ ಸಲ ದೊಡ್ಡ ಗೊನೆ ಬಿಟ್ಬಿಡುತ್ತೆ. ದೊಡ್ಡ ಸ್ಟಾರ್ಟಿಂಗು ಗೊನೆಯಿಂದ ಹೂವಾಗಿ ಫುಲ್ ಕಂಪ್ಲೀಟ್ ಆಗೋಷ್ಟಕ್ಕೆ ಇಟ್ ವಿಲ್ ಟೇಕ್ 3 months. ಒಂದು ಹೂ ಬಿಡುತ್ತೆ, ನೆಕ್ಸ್ಟ್ ಬರುತ್ತೆ, ನೆಕ್ಸ್ಟ್ ಬರುತ್ತೆ, ನೆಕ್ಸ್ಟ್ ಬರುತ್ತೆ. ಲಾಸ್ಟಿಗೆ ನೀವು ಕೆಳಗಡೆ ಫಸ್ಟ್ ಬಿಟ್ಟಿರುತ್ತಲ್ಲ, ಅದನ್ನು ಮಾತ್ರ ನಾನು ಗೆಸ್ಟ್ ಬಂದಾಗ 2, 4, 6 ಹಣ್ಣಷ್ಟೇ ತರ್ತೀನಿ, ಬಾಕಿ ಗಿಡದಲ್ಲೇ ಬಿಟ್ಟಿರ್ತೀನಿ. ನಿಮಗೆ 3 months ಒಂದು ಬಾಳೆ ಗಿಡ, ಬಾಳೆಹಣ್ಣನ್ನು ಅಲ್ಲಿಂದನೇ ಕಟ್ ಮಾಡಿ ಒಂದೇ ಸಲ ಗೊನೆ ಕಟ್ ಮಾಡಿಬಿಟ್ಟು ಮುಗ್ದೋಯ್ತು ಅನ್ನೋದಕ್ಕಿಂತ ಹಾಳು ಆಗುತ್ತೆ, ಯೂಸ್ ಮಾಡಲಿಲ್ಲ. ಒಂದು ಚಿಪ್ ಕಟ್ ಮಾಡ್ಕೊಂಡ್ರೆ ಸಾಕು. ಒಂದು ಚಿಪ್ ಕಟ್ ಮಾಡ್ಕೊಂಡು ಬಾಕಿದ್ನಲ್ಲೇ ಬಿಟ್ಬಿಟ್ಟು ಒಂದು ಚಿಪ್ ಮುಗಿಯೋಷ್ಟರಲ್ಲಿ ಇನ್ನೊಂದು ಆಗುತ್ತೆ. ಸೊ ನೀವು 3 months ಬಾಳೆಹಣ್ಣು ತಿನ್ಬೋದು ಒಂದು ಬಾಳೆ ಗಿಡ ಹಾಕಿದ್ರೆ. ನಾನು ಜಮೀನು 30 ವರ್ಷಕ್ಕೆ ಮುಂಚೆ ನಮ್ಮಪ್ಪ ನನಗೆ ಜಮೀನು ಮಾಡು ಅಂತ ಹೇಳಿ ಗೈಡೆನ್ಸ್ ಕೊಟ್ಟಾಗ 9 ರೂಪಾಯಿ ಕೊಟ್ಟು ಬಾಳೆ ಸೊಸಿ ತೆಗೆದುಕೊಟ್ಟಿದ್ರು. ಆಮೇಲೆ ನಾನೇನು ಇನ್ವೆಸ್ಟ್ ಮಾಡಲ್ಲ, ನಿಮ್ಮ ಹಸ್ಬೆಂಡ್ನ ಕೇಳಿದೆ. ನಂದು ಏನು ಇಲ್ಲಮ್ಮ, ಈಗೆಲ್ಲ ಜಮೀನೆಲ್ಲ ಮಾಡೋದು ಬಿಟ್ಟು ಎಲ್ಲ ಟೌನ್ ಸೇರ್ತಿದ್ದಾರೆ, ನೀನು ಹೋಗಿ ಹಳ್ಳಿಗೆ ಹೋಗಿ ಜಮೀನು ಮಾಡುವೆ, ಇನ್ವೆಸ್ಟ್ಮೆಂಟ್ ಈಸ್ ಯುವರ್ಸ್, ಇನ್ಕಮ್ ಈಸ್ ಯುವರ್ಸ್ ಅಂದ್ಬಿಟ್ರು. ಅದಕ್ಕೆ 100% ಅಂತ ಕೇಳ್ಕೊಂಡಿದ್ದೆ. ಆವತ್ತಿಂದ 9 ರೂಪಾಯಿ ಕೊಟ್ಟು ಬಾಳೆ ಗಿಡ ಕೊಟ್ಟು ನಮಗೆ ಮನೆ ಪೂರ್ತಿ ನಾನು ಇರೋವರೆಗೂ ಬಾಳೆಹಣ್ಣು ಕೊಡಮ್ಮ. ಅದರದ್ದು ಯಾವುದು ವೆರೈಟಿ ಏನಿಲ್ಲ, ಎಲ್ಲ ವೆರೈಟಿನೂ ತೊಗೊಂಡಿದ್ವಿ. ಆವಾಗೆಲ್ಲ 2 rupees 1 rupees ಇತ್ತು ಕಂದಿಗೆ. ಅದು ಎಲ್ಲ ವೆರೈಟಿನೂ ಇದೆ, ಬೂದ್ ಬಾಳೆ, ಕೆಂಪು ಬಾಳೆ, ಪಚ್ಚಬಾಳೆ. ಇದು ಸ್ಟಾರ್ ಫ್ರೂಟ್, ಇದು ತುಂಬ ಒಳ್ಳೆಯದು ಹೆಲ್ತಿಗೆ, ಹುಳಿಯಾಗಿರುತ್ತೆ. ನಿಂಬೆದೆ ಇದ್ರ ಥರನೇ ಪೇನ್ ಕಿಲ್ಲರ್ ಅಂತಲೂ ಹೇಳ್ತಾರೆ. ಅದ್ರದ್ದು ಎಣ್ಣೆ ಕಾಯಿಸ್ಕೋಬೋದು, ಅದ್ರ ಲೀಫಲ್ಲೂ ಎಣ್ಣೆ ಎಲ್ಲ ಮಾಡ್ಕೋಬೋದು. ಯಾವುದು ಇದು ಸೀತಾಫಲ, ಇದು ಸೀಡ್ದೇನೆ. ನಿಮ್ಮ ಮನೆಯಿಂದ ಯಾವುದು ವೇಸ್ಟ್ ಹೋಗಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ. ಮತ್ತು ಎರೆಹುಳನ್ನು ನೀವಾಗಲೇ ಕೇಳಿದ್ರಿ, ಎರೆಹುಳ ಹೇಗೆ ತರಬೇಕು ಏನು ಅಂತ. ಏನಿಲ್ಲ, ಇದು ಒಂದು ಬಕೆಟಲ್ಲಿ ಹಾಕಿ ನೀವು ಇಟ್ಕೊಂಡಿದ್ರೆ ಎಷ್ಟು ಎರೆಹುಳ ಬೇಕಿದ್ರೂ ಸಿಗುತ್ತೆ. ಈ ಥರ ಇದನ್ನು ನೀವು ಪಿಂಚ್, ನಾವೇನು ಊಟ ಮಾಡ್ತೀವಿ ನೋಡಿ ಇಲ್ಲಿದೆ. ಈಗ ಇಲ್ಲಿ ಇಲ್ಲ ಹಾಕೋಣ. ಇದೇನು ಸ್ಮೆಲ್ ಬರ್ತಾ ಇಲ್ಲ. ಈ ಥರ ಮಲ್ಚಿಂಗ್ ಮಾಡಿಕೊಂಡು ಇದು ಲೇಯರ್ ಬೈ ಲೇಯರ್ ಇದೆಲ್ಲ. ಇಲ್ಲಿ ನೋಡಿ, ಇಲ್ಲಿ ಇದು ಬಕೆಟಲ್ಲೇ ಇರುತ್ತೆ ನೋಡಿ ಇಲ್ಲಿ. ಇದ್ರೊಳಗಡೆ ಬೇಕಷ್ಟು ಮರಿ ಇರುತ್ತೆ, ಮೊಟ್ಟೆ ಇರುತ್ತೆ ತುಂಬ. ಇದೆಲ್ಲ ಕಸ ಅಲ್ಲಿ ಹೊರಗಡೆ ಸುರಿದಿರ್ತಾರಲ್ಲ ನೋಡಿ ಇಲ್ಲಿ. ನಮಗೆ ಗೊಬ್ಬರ ಸಿಗ್ತಾ ಇಲ್ಲ. ಅದಕ್ಕೆ ಎಷ್ಟು ಚೆನ್ನಾಗಿ ಊಟ ಸಿಕ್ಕಿದೆ ಅನ್ನೋದಕ್ಕೆ ಅದ್ರ ಸೈಜೇ ಗೊತ್ತಾಗ್ತಾ ಇದೆ. ಸೈಜೇ ಅದೇ. ಇಲ್ಲೆಲ್ಲ ಕಸ ಎಲ್ಲ ಇರುತ್ತಲ್ಲ, ಇಲ್ಲಿ ರೋಡಲ್ಲೂ ಗುಡಿಸಿ ಅಷ್ಟು ಒಳ್ಳೆ ತರಗು ವೇಸ್ಟ್ ಎಸಿತಾ ಇರ್ತಾರೆ, ಬೆಂಕಿ ಹಚ್ಚುತ್ತಾರೆ. ನಾನು ಹೇಳ್ತೀನಿ ಅಲ್ಲಿ ಹಾಕಿರಪ್ಪ ಅಂತೇಳಿ ಸಂಜೆ ಆದಾಗ ತಗೊಂಡು ಬಂದು ಅದು ಊಟ ಕೊಡ್ತೀನಿ ಅಷ್ಟೇನೆ. ಇದ್ರೊಳಗಡೆ ಮರಿಗಳು ಇರುತ್ತೆ, ಇದಿರುತ್ತೆ, ಮೊಟ್ಟೆ ಇರುತ್ತೆ. ನೀವು ಒಂದು ಪಾಟ್ಗೆ ಇಷ್ಟು ಹಾಕಿದ್ರೆ ಸಾಕು, ಇಷ್ಟು ಒಂದಿಡಿ. ಸ್ಮೆಲ್ ಬರುತ್ತೆ, ನಮಗೆ ಗೊಬ್ಬರ ಸಿಗಲ್ಲ, ನಮಗೆ ಎರೆಹುಳು ಸಿಗಲ್ಲ ಅಂತ. ಇದು ಕಸದಲ್ಲೇ ಈ ಥರ ಮಾಡಿ ಇಟ್ಕೊಂಡ್ರೆ ಇದರಲ್ಲೂ ಇದೆ. ಒಳಗಡೆ ಹೋಯ್ತು. ಅದು ಯಾವಾಗಲೂ ಕತ್ಲೇಲಿ ಇರೋಕ್ಕೆ ಇಷ್ಟಪಡುತ್ತೆ. ಇಷ್ಟು ಮೇಲೆ ನಾರ್ಮಲ್ ಹುಡುಕ್ಬೇಕು ನೋಡಿ ಇಲ್ಲಿ ಎಲ್ಲಿದೆ ಅಂತ. ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಬೇಕಿದ್ರೂ ಸಿಗುತ್ತೆ. ಇದೆಲ್ಲ ಮನೆ ಕಸನೇನೆ, ಅಡುಗೆ ಕಿಚನ್ ವೇಸ್ಟು ನೋಡಿ. ಇಲ್ಲಿ ಎಷ್ಟು ಹುಡಿಯಾಗಿದೆ. ನಿಮಗೆ ಇಡೀ ವರ್ಷಕ್ಕಾಗುತ್ತೆ. 3 ಬಕೆಟ್ 20 kg ಅಂದರೆ
ಸ್ವಲ್ಪ ಯಾವುದೋ ಕಾರ್ನರಲ್ಲಿ ಇಟ್ಕೊಂಡ್ರು ಸಾಕು. ನೀವು ಡೈಲಿ ವೇಸ್ಟ್ ತೊಗೊಂಡು ಬನ್ನಿ, ಈ ಥರ ಹಾಕಿ ಇದನ್ನು ಇಷ್ಟನ್ನು ಬಿಟ್ಟರೆ ಅದೇನೆ ತಿನ್ಕೊಂಡಿರುತ್ತೆ, ಬೇರೆ ಪ್ಲಾಂಟಿಗೆ ಮಾಡ್ಕೊಂಡು ಹೋಗ್ಬೋದು. ಅವಾಗ ಎಲ್ಲ ಪಾಟಲ್ಲೂ ನಮ್ಮ ಹತ್ರ ಎರೆಹುಳ ಶುರು ಎಲ್ಲ ಪಾಟಲ್ಲೂ ಇರುತ್ತೆ. ಆಮೇಲೆ ನೀವು ಎಷ್ಟು ವರ್ಷ ಅದೇ ಬದುಕುತ್ತಲ್ಲ, ವರ್ಷ 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 ಅದೇ ಇರುತ್ತೆ, ಅದ್ರ ಸಂತತಿ ನಡೀತಾ ಇರುತ್ತೆ. ಅದು ತಿಂದು ಇಕ್ಕೆ ಆಗುತ್ತೆ, ಮಣ್ಣು ಕುಗ್ತಾ ಹೋದ್ರೆ ಮತ್ತೊಂದು ದಿವ್ಸ ಮೇಲಿಂದ ಹಾಕೋದು. ನಾವು ರೀಪಾಟ್ ಮಾಡಬೇಕು, ಜನ ಬರಲ್ಲ. ರೀಪಾಟ್ ಮಾಡುವಾಗ ಮಣ್ಣಿಗೆನೆ ಅವರು ಕೆಮಿಕಲ್ ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿರ್ತಾರೆ. ತಂದು ಒಂದು ರೀಪಾಟ್ ಮಾಡಿಕೊಟ್ಟು ಹೋದಾಗ ನಮಗೆ ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ. ಮಾಡಿದ್ದಕ್ಕೆ ಅಂತ ನಾವು ಅನ್ಕೊಳ್ತೀವಿ. ಆ ಪವರ್ ಮುಗಿದ್ಮೇಲೆ ಗಾನ್ ಇಲ್ಲ, ಬರಲ್ಲ. ಅದ್ರದ್ದು ಪವರ್ ಇರೋವರೆಗೂ ಬೆಳೆದು ಬಿಡುತ್ತೆ. ಅದಕ್ಕೆ ಎವ್ರಿ ಡೇ ಫುಡ್ ಬೇಕು, ಎವ್ರಿ ಮಿನಿಟ್ ಬೇಕು. ಇದಾದರೆ ಈಗ ಅದು ಕೆಳಗಡೆ ಹೋಯ್ತಾ ಮೇಲೊಂಚೂರು ತೆಗಿರಿ, ನೋ ಡಿಗ್ಗಿಂಗ್, ನೋ ಬೆಂಡಿಂಗ್. ಇದು ಅಷ್ಟೇ. ಬೇಕು ಅಂದರೆ ಸಗಣಿ ಎಲ್ಲರೂ ಸಿಕ್ಕರೆ ಒಂದ್ಸಲಿ ತಂದಿಟ್ಕೊಂಡ್ರೆ ಪಂಚಗವ್ಯ ಮಾಡ್ಕೋಬೋದು. ಇದು ಸ್ಮೆಲ್ ಇರಲ್ಲ, ಇದು ಗಂಜಲ ಇರುತ್ತೆ. ಇದು ಫ್ರೆಶ್ ಆಗಿದ್ದಾಗ ನೋಡಿ, ಇದೊಂದು 3-4 ತಿಂಗಳದ್ದು, ಕಪ್ಪು ಬರಲ್ಲ, ಸ್ಮೆಲ್ ಬರಲ್ಲ. ಇದಕ್ಕೆ ಪಂಚಗವ್ಯ ಅಂದರೆ ನಾವು ಹಸುವಿಂದ ಬರೋಂಥ ಎಲ್ಲ ಪ್ರಾಡಕ್ಟ್, ಹಾಲು, ಮೊಸರು, ಬೆಣ್ಣೆ, ತುಪ್ಪ, ಸಗಣಿ, ಗಂಜಲ, ಯಾವುದಾದ್ರೂ ಹಣ್ಣು, ಫ್ರೂಟ್, ಬಾಳೆಹಣ್ಣು, ಇಲ್ಲ ನಾವು ಈ ಸತ್ಯನಾರಾಯಣ ಪೂಜೆಲೆಲ್ಲ ಮಾಡ್ತೀವಲ್ಲ ಪಂಚಾಮೃತ, ಸೇಮ್ ಪಂಚಾಮೃತನೇ. ಒಂಚೂರು ಸಗಣಿ ಗಂಜಲಕ್ಕೆ ಹಾಕಿ ಕಲಸಿ ಇಟ್ಬಿಟ್ರೆ ನೀವು ಅದನ್ನು 1 ಕಪ್ಪನ್ನು 10 ಲೀಟರ್ಸ್ಗೆ ಹಾಕೊಂಡು ಸ್ಪ್ರೇ ಕೊಟ್ಟರೆ ಆಯಿತು. ಅದು ಫರ್ಮೆಂಟೇಷನ್ ಆಗಿರುತ್ತೆ. ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ನೀರು, ಅದೇ ಪೂಜೆಲಿ ಏನು ಮಾಡ್ತೀವಿ ಅಷ್ಟೇನೆ, ಅದೇನೆ. ಅದನ್ನು ಮಾಡಿಕೊಂಡು ನಾವು ಲಿಕ್ವಿಡ್ ಮಾಡಿಕೊಂಡು ಅದನ್ನು ಗಿಡಗಳಿಗೆ ಲಿಕ್ವಿಡಾಗಿ ಹಾಕ್ಬೋದು. ನಮಗೆ ಲಿಕ್ವಿಡ್ ಆಗಲ್ಲ, ಇದು ನಮಗೆ ಕಷ್ಟ ಆಗುತ್ತೆ, ಸ್ಮೆಲ್ ಬರುತ್ತೆ ಅಂದರೆ ಮಣ್ಣಿಗೆ ಸುರಿದ್ರೆ ಅದು ಡ್ರೈ ಆಗಿರುತ್ತೆ. ಆ ಮಣ್ಣನ್ನು ತೆಗೆದು ಪ್ಯಾಕ್ ಮಾಡಿ ಇಟ್ಕೊಂಡ್ರೆ ಅದನ್ನೇ ಟಾನಿಕ್ ಥರ ಕೊಡ್ತಾವೆ. ಅದು ಇನ್ನೂ ಈಸಿ ಆಗುತ್ತೆ. ಸೊ ನಮ್ಮ ನೆಲ ತುಂಬ ಗಟ್ಟಿ ಇದೆ, ಏನೂ ಬರಲ್ಲ, ಅಲ್ಲಿ ಹಾಡಾಗಿದೆ ಒಂಥರ ಅಂತ ಅನ್ನುವಾಗ ಬೇಸಾಗಿ ರಾಗಿ ಸಿಗುತ್ತೆ ಕಮ್ಮಿ ಇದಕ್ಕೆ. ನಿಮಗೊಂದು 20-30 ರೂಪಾಯಿ ಕೊಟ್ಟರು, ಇಲ್ಲ ಮಿಲ್ಗಳ್ಗೋದ್ರು ವೇಸ್ಟ್ ರಾಗಿ ಎಲ್ಲ. ಅದನ್ನು ಈ ಥರ ಸ್ಪ್ರೆಡ್ ಮಾಡಿಬಿಡ್ಬೇಕು. ಈ ಸ್ಪ್ರೆಡ್ ಮಾಡಿದಾಗ ಏನಾಗುತ್ತೆ, ಅದು ನೀರು ಹಾಕಿದಾಗ ಮೊಳಕೆ ಬಂದು ಸಾಯಿಲ್ನ ಲೂಸ್ ಮಾಡುತ್ತೆ ನೋಡಿ, ಈ ಥರ. ಈಗ ಇದು ಹಾರ್ಡ್ ಸಾಯಿಲ್ ಇತ್ತು, ಈಗ ನೋಡಿ ಇದು ಲೂಸ್ ಆಗಿದೆ. ಇದನ್ನು ಈ ಥರ ಮಾಡಿದಾಗ ಈಗ ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಬಗೆಯಕ್ಕೆ ಆಗ್ತಾನೆ ಇಲ್ಲ. ಇಲ್ಲಿ ಈ ಜಾಗದಲ್ಲಿ ಇಲ್ಲಿ ರಾಗಿ ಇದೆ ನೋಡಿ, ಇಲ್ಲಿ ಆ ರೂಟ್ ಹೋಗಿ ಅದನ್ನು ಮಲ್ಚ್ ಮಾಡಿ ಹಿಂಗೆ ಮಾಡಾಕತ್ತೆ. ಲೇಯರ್ ಸಾಫ್ಟ್ ಮಣ್ಣು ಅದೇ ಒಳಗಡೆನೂ ಕೊರಿಯುತ್ತೆ, ಮೇಲಕ್ಕೂ ಬರುತ್ತೆ. ಸೊ ಇದು ಈ ಥರ ಆಗುತ್ತೆ. ಈಗ ಇಲ್ಲದೆ ಇರೋ ಜಾಗದಲ್ಲಿ ನಾವೇನು ಮಾಡೋಕ್ಕಾಗೋದಿಲ್ಲ ನೋಡಿ, ಇಲ್ಲಿ ಈ ಥರ ಹಾರ್ಡಾಗಿರುತ್ತೆ. ಇದು ಮತ್ತೆ ಈ ಥರ ಮಲ್ಚ್ ಮಾಡಿಬಿಟ್ರೆ ಇದು ಎಲ್ಲ ಫುಲ್ಲು ಗೊಬ್ಬರ ಆಯಿತು. ಈ ಗೊಬ್ಬರನೇ ನೀವು ಒಂದು ಇಡೀ ಇದಕ್ಕೆ ಹಾಕಿದ್ರೆ ಕೆಲಸ ಮುಗೀತು. ಹೊರಗಡೆಯಿಂದ ತಂದು ಹುಡ್ಕೊಂಡು ಹಾಕಬೇಕು ಅಂತ ಬೇಕಾಗದೇ ಇಲ್ಲ. ಅದು ನೆಲನ ಸಾಫ್ಟ್ ಮಾಡೇ ಕೊಟ್ಬಿಡುತ್ತೆ. ಭೂಮಿ ತಾಯಿ ಯಾವತ್ತೂ ಬೆತ್ತಲೇ ಇಲ್ಲ, ಏನಾದರೂ ಒತ್ಕೋಬೇಕು. ನೀವು ಎಷ್ಟು ನಮ್ಮನ್ನು ನಾವು ಹೆಂಗೆ ಡೆಕೋರೇಟ್ ಮಾಡ್ಕೊಳ್ತೀವಿ, ಮಕ್ಕಳನ್ನ ಹೆಂಗೆ ಮುದ್ದಾಗಿ ಇದೊಂಚೂರು ತಿನ್ನು, ಅದೊಂಚೂರು ತಿನ್ನು, ಇದೊಂಚೂರು ತಿನ್ನು. ಆಮೇಲೆ ಯಾವುದು ಕಳೆ ಅಲ್ಲ ನನ್ನ ಅನುಭವದಲ್ಲಿ. ಕಳೆ ಆರ್ ಫ್ರೆಂಡ್ಲಿ ಟು ಆ ಕ್ರಾಪಿಗೆ ಅದೇ ಕಳೆ ಬರುತ್ತೆ. ಈಗ ನಾವು ಶುಂಠಿ ಹಾಕಿದ್ರೆ ಬೇರೆ ಕಳೆ ಬರುತ್ತೆ, ಅರಿಶಿನ ಹಾಕಿದ್ರೆ ಬೇರೆ ಕಳೆ ಬರುತ್ತೆ, ಆಲೂಗೆಡ್ಡೆ ಹಾಕಿದಾಗ ದೇ ಆರ್ ಫ್ರೆಂಡ್ಲಿ ಪ್ಲ್ಯಾಂಟ್ಸೇ ಬರೋದು. ಇಲ್ಲ ಅಂದರೆ ಬರಲ್ಲ, ಅದು ಹುಟ್ಟಲ್ಲ. ಆಗ ಅದನ್ನು ಅಲ್ಲೇ ಮಲ್ಚ್ ಮಾಡಿದ್ರೆ ಫ್ರೆಂಡ್ ಸಪೋರ್ಟ್ ಮಾಡ್ತಾ ಇರ್ತಾನೆ. ಒಬ್ಬ ದೊಡ್ಡವನು ಬೆಳೆಯೋನಿಗೆ ಒಬ್ಬ ಸಣ್ಣವನು ಸಪೋರ್ಟ್ ಮಾಡ್ತಾನಲ್ಲ, ಆ ಥರ ಸಪೋರ್ಟಿಂಗ್ ಅದು. ಈ ಥರ ಹಾಕಿದ್ರೆ ನೆಲ ಸಾಫ್ಟಾಗಿ ಹೋಗುತ್ತೆ. ನಮ್ಮದು ಹಾಡಿದೆ, ಯಾವುದೋ ಬಗೆಯೋಕ್ಕೆ ಆಗ್ತಿಲ್ಲ ನನ್ನ ಪಾಟು ಅಂದಾಗ ಒಂಚೂರು ರಾಗಿ ಉದುರಿಸ್ಬಿಟ್ಟು ನೀರು ಹಾಕ್ಬಿಟ್ರೆ ಸಾಕು, ಅದು ಅದೇ ಕೆಲಸ ಮಾಡುತ್ತೆ, ಉಳ್ಮೆ ಕೆಲಸನ. ಈ ತೊಂಡೆ ಗಿಡನೂ ಅಷ್ಟೇ, ಅರ್ಧಮ್ಮನ ಗಿಫ್ಟ್ ಕೊಟ್ಟರು ನನಗೆ. ತೊಂಡೆ ಬಳ್ಳಿ ಬೆಳೀತಾ ಇದೆ ನೋಡಿ, ಅದು ಒಂದು 15 ಡೇಸ್ದೇ ಇರ್ಬೋದು ಅಷ್ಟೇನೆ ಕಟ್ಟಿಂಗ್ಸ್. ಫ್ಲಾಟ್ ಆಗಿ ಕಾಂಪೌಂಡ್ ಮಾಡಿಸೋದಕ್ಕಿಂತ ಈ ಥರ ಹಾಕ್ಸಿದ್ರೆ ಸೊ ಬಳ್ಳಿಗಳೆಲ್ಲ ಬೆಳಕು, ಅದು ಫ್ಯಾಷನ್ ಆಗಿ ತುಂಬ ಚೆನ್ನಾಗಿ ಕಾಣುತ್ತೆ. ನಾನು ಅದಕ್ಕೆ ವಿಜಯಣ್ಣಂಗೆ ಹೇಳ್ತಾ ಇದ್ದೆ, ನಾನು ತೊಂಡೆ ಬಳ್ಳಿ ಅದು ಹೂವು ಚಂದ ವಿಜಯಣ್ಣ, ನಂಗೊಂದು ಕಟ್ಟಿಂಗ್ಸ್ ಒಂದೇ ಒಂದು ಕಟ್ಟಿಂಗ್ ಒಂದು 15 ದಿವಸನೂ ಆಗಿಲ್ಲ ಇದು ನೆಟ್ಟು. ಅದಕ್ಕೆ ಏನು ಖುಷಿ ಆಯಿತು ಏನೋ, ಇಲ್ಲಿ ಫಾಸ್ಟಾಗಿ ಬಂದಿದೆ. ಆಮೇಲೆ ಅದಕ್ಕೆ ಅದೇ ಬೇಗ ಅಡ್ಜಸ್ಟ್ ಆಗಿದೆ. ಅದೇ ಆಮೇಲೆ ಕರ್ಬೇವಿನ ಸೊಪ್ಪು ಒಂದು ಮನೆ ಹತ್ರ ಇರಲೇಬೇಕು. ಕರ್ಬೇವಿನ ಸೊಪ್ಪು ಇದ್ರಂತೂ ಎವ್ರಿ ಡೇ ಯೂಸ್ ಮಾಡ್ತೀವಿ. ಇದು ಇಲ್ಲಿದೆ ಸ್ಟಾರ್ ಫ್ರೂಟ್,
ಆಲ್ಮೋಸ್ಟ್ ಯಾವಾಗಲೂ ಬರ್ತಾ ಇರುತ್ತೆ ಸ್ವೀಟ್ ಸಾರು. ಇದೂ ಹೆಲ್ತ್ ವೈಸ್ ತುಂಬ ಒಳ್ಳೆಯದು. ಚಟ್ನಿ ಮಾಡ್ಬೋದು, ಉಪ್ಪಿನಕಾಯಿ ಮಾಡ್ಬೋದು. ಉಪ್ಪಿನಕಾಯಿಗೆ ಪಲ್ಯದ ಜೊತೆ ಹಾಕಿದ್ರೆ ಹುಳಿ ಬದಲು ಯೂಸ್ ಮಾಡ್ಕೋಬೋದು. ಹುಳಿಯಾಗಿ ಚೆನ್ನಾಗಿರುತ್ತೆ. ಈ ಥರ ಯಾವಾಗಲಾದರೂ ಜನ ಸಿಕ್ಕಾಗ ಇಲ್ಲ ನಾವೇನ ಪ್ಯಾಕ್ ಮಾಡಿ ಇಟ್ಕೊಂಡ್ರೆ ಅದೇ ಅಲ್ಲಿ ಹಾಕಿದ್ದೀನಲ್ಲ ಗೊಬ್ಬರದ್ದು. ನಿಮ್ಮ ಮನೇಲಿ ಏನು ಹಣ್ಣು ತಿಂತೀರಾ ಅದ್ರ ಬೀಜ ಇಲ್ಲ ಎಲ್ಲಿಂದನೋ ಒಂದು ಕಟಿಂಗ್ಸ್ ತರ್ತೀವಿ. ಪಾಟ್ ಇಲ್ಲ ಅಂತ ಗಿಡದ ಆಸೆ ಇರುತ್ತೆ. ಅದಕ್ಕಿಂತ ಮುಂಚೆ ಮಗು ಆಸೆ ಇರುತ್ತೆ. ಯಾವುದಕ್ಕೂ ನಾವು ಮಗು ಹುಟ್ಟೋಕ್ಕೂ ಮುಂಚೆ ಎಲ್ಲ ಕುಲಾವಿ ಹೊಡೆದ್ರು ಆ ಥರ ರೆಡಿ ಮಾಡಿ ಇಟ್ಕೊಂಡಿದ್ರೆ ಸೀಡ್ ಆದರೂ ಆಯಿತು, ಕಟಿಂಗ್ಸ್ ಆದರೂ ಎಲ್ಲ ಹೋದಾಗ ಆಸೆಯಾಗಿ ತರ್ತೀವಿ, ಒಳಗಡೆ ಇಡ್ತೀವಿ, ಹಾಕೋಣ ಮರ್ತೋಗುತ್ತೆ. ಅಡ್ವಾನ್ಸ್ ಆಗಿ ಹಿಂಗೆ ಮಾಡಿ ಇಟ್ಕೊಂಡಿದ್ರೆ ಡೈಲಿ ಏನು ಸಿಗುತ್ತೆ ಇದಕ್ಕೆ ಒಂದು ಸ್ವಲ್ಪ ಸಿಕ್ಸಿದ್ರೆ ಆಯ್ತು. ಇದೆಲ್ಲ ಸಿಕ್ಸಿರೋದೆ. ಆಮೇಲೆ ಯಾರಾದರೂ ಬಂದಾಗ ಅವ್ರಿಗೆ ಈಗ ರೋಸು ಇದೆಲ್ಲ ಸಿಕ್ಸಿರೋದು, ಇದು ಎಲ್ಲೋ ಸಿಕ್ತು. ಆಮೇಲೆ ಅವ್ರು ಇಲ್ಲ ಅಂತಾರೆ, ಯಾರೋ ಇದೆಯಾ ಅಂತ ಹುಡ್ಕೊಂಡು ಬಂದಿದ್ರು ಒಬ್ಬರು ಡಾಕ್ಟ್ರು. ಹೇಳಿದ್ರು ನಿಮ್ಮ ಹತ್ರ ಸಿಕ್ಕುತ್ತೆ ಇದು ಅಂತೇಳಿ ಆಯುರ್ವೇದಿಕ್. ಅವ್ರ ಇಂಟ್ರೆಸ್ಟ್ ನೋಡಿ ಆಮೇಲೆ ಕೇಳಿದೆ ನಾನು, ನೀವು ಯಾಕೆ ಅಷ್ಟೊಂದು ಇಂಟ್ರೆಸ್ಟ್ ಅಂತ. ಆಮೇಲೆ ಅವರೇ ಹೇಳಿದ್ರು ನಾನು ಡಾಕ್ಟ್ರು ಅಂತ, ಆಯುರ್ವೇದಿಕ್ ಡಾಕ್ಟ್ರು ಅಂತ. ಈ ಗಿಡ ನಾನು ಹೇಳಿದೆ ನಿಮ್ಗೆ ಗಿಫ್ಟಾಗೆ ಕೊಟ್ಟು ಕಳಿಸ್ತೀನಿ, ತೊಗೊಂಡೋಗಿ ಮನೇಲಿ ಹಾಕೊಳ್ಳಿ ಅಂತ ಹೇಳಿ. ಯಾರಾದರೂ ಬಂದಾಗ ಅದು ಇಷ್ಟ ಅಂದರೆ ಈಸಿಯಾಗಿ ನಾವು ಕೊಟ್ಬಿಡ್ಬೋದು, ಎಕ್ಸ್ಚೇಂಜ್ ಮಾಡ್ಕೋಬೋದು. ಇದು ವಿಳ್ಯದೆಲೆ ಅದು ಈ ಗಿಡ 25 ಅಡಿ ಮೇಲೆ ಹೋಗಿದೆ. ಅದು ಲಕ್ಕೆ ಗಿಡ ಅಂತೀವಲ್ಲ ಅದು. ಇದು ಮಲ್ಟಿವಿಟಮಿನ್ ಪ್ಲ್ಯಾಂಟ್ ಅಂತ ಹೇಳ್ತಾರೆ. ಇದರಲ್ಲಿ ತುಂಬ ಹೆಲ್ತ್ ಬೆನಿಫಿಟ್, ಬ್ಲಡ್ ಬಿಲ್ಡಿಂಗ್ ಪ್ಲ್ಯಾಂಟ್ ಅಂತಲೂ ಹೇಳ್ತಾರೆ ಇದಕ್ಕೆ. ಇದ್ರನ್ನ ಹಾಗೆ ಎಲೆನೂ ತಿನ್ಬೋದು, ಚಟ್ನಿ ಪೌಡ್ರ್ ಮಾಡ್ಬೋದು. ಎಲೆ ತಿಂದರೆ ಸಾಕು. ಈಗ ಬ್ಲಡ್ ಕೌಂಟ್ ತುಂಬ ಕಮ್ಮಿ ಇರುತ್ತೆ ಅನ್ನೋರೆಲ್ಲ ಇದನ್ನು ಮೊದಲೆಲ್ಲ ಡಾಕ್ಟ್ರ್ ಗಿಡ ಅನ್ನೋರು. ಆಮೇಲೆ ಗೊತ್ತಾಯ್ತು ಇದರಲ್ಲಿ ಏನು ನ್ಯೂಟ್ರಿಯೆಂಟ್ಸ್ ಇದೆ ಅಂತೇಳಿ. ಇದ್ರ ಬಗ್ಗೆ ವಿಜಯಣ್ಣ ಒಂದು ಬುಕ್ಕು ಬರೆದಿದ್ದಾರೆ. ಆಮೇಲೆ ಈ ಥರ ಎಲ್ಲ ಕಳೆ ಗಿಡ ಅಂತ ಅಂದ್ಕೊಳ್ತೀವಿ. ಇದೆಲ್ಲ ತುಂಬ ಒಳ್ಳೆ ಗಣಿಕೆ ಗಿಡ, ಗಣಿಕೆ ಸೊಪ್ಪು ತುಂಬ ಒಳ್ಳೆಯದು. ಅದೇ ಇದೆಲ್ಲ ಏನು ಗ್ರೀನ್ರಿ ಆಗೇ ಕಾಣುತ್ತೆ. ಅದಕ್ಕೆ ನಮಗೆ ಗಿಡಗಳ ಬಗ್ಗೆ ಮೊದಲು ತಿಳ್ಕೊಂಡಾಗ ಬೇರೆಯವ್ರಿಗೆ ಗೊತ್ತಿರಲ್ಲ, ಕೆಲಸಕ್ಕೆ ಬಂದವ್ರಿಗೆ ಪಾಪ ಅವ್ರದ್ದೇ ಆದ ಇದು ಅವರು ತಿಳ್ಕೊಳಕ್ಕೆ ಹೋಗಿರಲ್ಲ, ಎಲ್ಲ ಗಿಡ ಕಿತ್ತಾಕ್ಬಿಡ್ತಾರೆ. ಬಟ್ ನಮಗೆ ಗೊತ್ತಿದ್ದಾಗ ಪ್ರತಿಯೊಂದನ್ನು ಕಿತ್ತು ಬಳಕೆ ಮಾಡ್ಕೊಂಡು ಬಿಡ್ಬೋದು. ಒಂದು ಚಿಕ್ಕ ಕೈತೋಟ ಇಟ್ಕೊಂಡ್ರೂ ಆಲ್ಮೋಸ್ಟ್ 2-3 ಇಯರ್ಸಿಂದ ಅಷ್ಟೇನು ವೆಜಿಟೇಬಲ್ ಎಲ್ಲ ತಂದೇ ಇಲ್ಲ. ಇಲ್ಲಿದ್ದು ನೆಕ್ಸ್ಟ್ ಏನು ಆಮೇಲೆ ಬಂದವ್ರಿಗೆ ಗಿಫ್ಟ್ ಆಗೋ ಕೊಟ್ಟು ಕಳಿಸ್ತಾ ಇರ್ತೀನಿ. ಇಲ್ಲಾಂದರೆ